ಹಾಯ್, ನಾವ್ ಇವಾಗ ಫಂಕ್ಷನ್ ಮುಗಿಸ್ಕೊಂಡ್ ಬಂದ್ವಿ. ಎಲ್ಲ ಫಂಕ್ಷನ್ ಆವಾಗ್ಲೇನೆ ಮುಗೀತು. ಒಂದ್ 4:30 ಆಯ್ತು ಅನ್ಸುತ್ತೆ. ನಾವು ಎಲ್ಲ ಖಾಲಿ ಮಾಡ್ಕೊಂಡ್ ಮನೆಗ್ ಬರೋಷ್ಟರಲ್ಲಿ 4:35 ಆಯ್ತು. ಇವಾಗೆಲ್ಲ ಬಂದು ಮನೇಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ನಮ್ಮ ಇವಳು ಅಂದ್ರೆ ನಮ್ಮ ಮಾಮನ್ನ ಮೊಮ್ಮಗಳು ಇವಳಿಗೆ ಗಿಫ್ಟ್ ಓಪನ್ ಮಾಡೋವರೆಗೂ ನೆಮ್ಮದಿನೇ ಇಲ್ಲ. ಸೊ ಓಪನ್ ಮಾಡಿ ಅಂತ ಅವಾಗ್ಲಿಂದ ತಲೆ ತಿಂತಾ ಇದ್ದಾಳೆ. ಸೊ ಓಪನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವಾಗ ಓಪನ್ ಮಾಡ್ತಿದೀವಿ. ಏನೇನ್ ಗಿಫ್ಟ್ ಬಂದಿದೆ ಅಂತ ನೋಡೋಣ. ಅದು ಆನ್ ಮಾಡಿದ್ಯೇನೆ? ಸೀಸರ್ ಬೇಕಾ? ಹಂಗೆ ಓಪನ್ ಮಾಡ್ತೀಯಾ? ಯಾರು ಕೊಟ್ಟಿದಾರೆ ಅದನ್ನಾದ್ರೂ ಹೇಳು. ಓದ್ ಹೇಳಪ್ಪ. ಅಲ್ಲೇನು ಹಾಕಿ ನಾವು ಶ್ರೀನಿವಾಸ್ ಅಡ್ವೊಕೇಟ್ ಬೆಂಗಳೂರು. ಡಾಕ್ಟರ್ ಶ್ರೀನಿವಾಸ್ ವೆಂಕಟ್ ಡೇರ್ ಪೋಲ್ಟ್ರಿ ಫಾರ್ಮ್. ಓಪನ್ ಮಾಡ. ಇದ್ಯಾರ್ದೋ ಹೆಸರು ಇಲ್ಲ. ನಾನೊಂದು ಓಪನ್ ಮಾಡ್ತಿರ್ತೀನಿ, ಅವಳೊಂದು ಓಪನ್ ಮಾಡ್ಲಿ. ಬೇಗ ಆಗತ್ತೆ, ಇಲ್ಲಾಂದ್ರೆ ಲೇಟ್ ಆಗತ್ತೆ. ನಮ್ ಪಾಪು ಅವನೇನೋ ಮಾಡ್ತಾವನೆ. ಪಾಪು ಕಾಣಿಸ್ತಾವನ? ಹಂಗೆ ತೋರ್ಸ ಅವನೇನ್ ಮಾಡ್ತಾವನೆ ಅಂತ. ಸುಮ್ನೆ ಹಂಗೆ ತಿರುಗ್ಸು ಕ್ಯಾಮ್ರಾ. ಅವನಂತ ಅವನೊಂದ್ ಆಟ ಆಡ್ತಾವನೆ. ಹಾ, ಸೀಟ್ ಮೇಲೆ ಹಾಕ್. ಎಲ್ಲ ಆಮೇಲೆ ತಕೋಬಹುದು. ಇದೆಯಾ? ಹೆಸರಿಲ್ಲ. ನಮ್ ಗುಂಡಂಗ್ ಆಟ ಸಾಮಾನು. ಇದು ಡಾಗು ಗುಂಡು. ಡಾಗು ಗುಂಡು ಡಾಗು ಇಲ್ಲಿ ತೋರ್ಸೋದ್ನ. ಆಫ್ ಮಾಡಿ ಎತ್ಕೊಂಡ್ ಅದನ್ನ. ಅಲ್ಲ, ನಮ್ ಜೀವಿತ ಗಣಪತಿ ಬಂದೈತೆ ಅಂದ್ರೆ ಫಸ್ಟ್ ಗಿಫ್ಟ್ ಗಣಪತಿ. ಚೇತಿ ಯಾವಾಗ್ಲೂ ಹಿಂಗೆ ಆಗತ್ತೆ. ಇದು ಫಸ್ಟ್ ಗಿಫ್ಟ್ ಗಣೇಶನೇ ಬಂದಿದೆ. ಆಕ್ಚುಲಿ ಏನ್ ಫಸ್ಟ್ ಗಿಫ್ಟ್ ಅವಳ ಹತ್ರ ಓಪನ್ ಮಾಡಕ್ ಕೊಟ್ನಲ್ಲ, ಅದು ಗಣೇಶ ಬಂದಿದೆ. ಇವನ್ ಸೀಮಂತದಲ್ಲೂ ಹಂಗೆ ಆಗಿತ್ತು. ಫಸ್ಟ್ ಗಿಫ್ಟ್ ಓಪನ್ ಮಾಡಿದ ಗಣೇಶನೇ ಬಂದಿತ್ತು. ಮದ್ವೆಲಿ ಫಸ್ಟ್ ಗಿಫ್ಟ್ ರಾಘವೇಂದ್ರ ಸ್ವಾಮಿ ಬಂದಿತ್ತು. ಯಾವಾಗ್ಲೂ ನಮ್ಗೆ ಸ್ವಾಮಿನಿಗೆ ದೇವ್ರೇ ಬರ್ತಿದೆ. ಅಮ್ಮ ಅದ್ನ ನಾಯಿ ಅಂತ ಕೊಡು. ಈ ನಾಯಿ ಮರ ಸಖತ್ತಾಗಿದೆ ತೋರ್ಸ್ತಾ. ಅದು ರನ್ ಆಗ್ತಾ ಇದ್ದಾಗ ತಗೋ ಆಟಾಡ್ ಬಿಡಮ್. ಆಟಾಡ್ತಾನೆ ಕೆಳಗೆ. ಅವನ್ಗೆ ಅಂತ ಬಂದಿದೆ ವಿಜಯ್ ಕೇಕ್, ಕೆನರಾ ಬ್ಯಾಂಕ್. ಇದು ಶುಭಂ ಉಜ್ವಲ. ಪಾಪುಗ್ ಆಟ ಆಡಕ್ ಇರ್ಲಿ ಬಿಡು. ಅವನ ಹತ್ರ ಆಟ ಸಾಮಾನು ಇಲ್ವಲ್ಲ ಅಲ್ವಾ ಗುಂಡು? ಅಲ್ಲನವ ಇದು ಡ್ರೆಸ್. ಈ ಫ್ರಾಕ್ ಕೊಟ್ಟಿದ್ದಾರೆ ಹುಡುಗಿ ಅಂತ. ಮಿಡಿ ಕೊಟ್ಟಿದ್ರೆ ಹಾಕ್ತೀನಿ. ನನ್ಗೆ ಇಷ್ಟ. ನಮ್ ಪಾಪು ಹುಡ್ಗಿ ತರನೇ ಕಾಣಿಸ್ತಾನೆ. ನೆಕ್ಸ್ಟ್ ಸ್ಯಾಟರ್ಡೆ ಇರುವ ನಿಮಿಷ. ನೆಕ್ಸ್ಟ್ ಸ್ಯಾಟರ್ಡೆ ಅವನಿಗೆ ಮಂಡೆ ಕೊಡಕ್ ಹೋಗ್ಬೇಕು, ಅಂದ್ರೆ ಕೂಡ್ಲು ತೆಗ್ಸಕ್ಕೆ. ಅವಾಗ ಫಸ್ಟ್ ಒಂದ್ ಹುಡ್ಗಿ ಡ್ರೆಸ್ ಹಾಕ್ಬಿಟ್ಟು ತೆಗಿಸ್ಕೊ. ಫುಲ್ ಮಾಡ್ರನ್ ಡ್ರೆಸ್ ಇದು. ಇದನ್ನು ಇದು ಡಾಗ್ ಬಂದಿತ್ತು ಅವಾಗ್ಲೇ. ಇವಾಗ ಪುಸಿ ಪುಸಿ ಬಂದಿದೆ. ಇದು ಹೆಂಗೆ? ಇದೇನು ಕೆಳಗಡೆದು ಶೆಲ್ ಡೌನ್ ಆಗ ಶೆಲ್ ಹಾಕಬೇಕು. ಶೆಲ್ ಹಾಕಬೇಕಣಪ್ಪ. ಶೆಲ್ ಹಾಕೊಡ್ತೀನಿ ಸುಮ್ನೆ. ಇದು ಗಣೇಶ ಎಚ್ಚತಿ ಆ ಕಡೆ ಮೇಲ್ಕಿಕ್ಬಿಡು ಹೇಳ್ತೀನಿ. ಜೀವಿತ ಹಿಂಗೆ ತುಂಬಿಕ್ಬೇಕು ನೀನು. ಬರೀ ಓಪನ್ ಮಾಡೋದು ಅಷ್ಟೇ ಅಲ್ಲ. ನಮ್ ಪಾಪಗ್ ಯಾವ್ದು ಆಟ ಸಾಮಾನು ಬೇಡ. ಅವನಿಗೆ ಬರೀ ಅಲ್ಲಿ ದೇವ್ರನ್ನ ಹೋಗ್ಬಿಟ್ಟು ಎಳಿಬೇಕು. ಹಂಗೆ ದೇವ್ರನ್ನ ತೋರ್ಸು ಗಿರಿ. ಹಂಗೆ ದೇವ್ರನ್ನ ತೋರ್ಸು. ಸಂಬಿದು ಪೂಜೆದು ಇನ್ನೂ ಅದು ಎತ್ತಿಲ್ಲ. 3 days ಇಡ್ಬೇಕಂತ ಹೇಳಿದಾರೆ. ಅದಕ್ಕೆ ನಾಳೆ ಬಂದು ಎತ್ತುತ್ತಾರಂತೆ. ಹಾ, ಇರು ಜೀವಿತ ಏನಾದ್ರು ಮಾತಾಡಿ ಯೂಟ್ಯೂಬ್ಗೆ ಹೇಳು. ಅಲ್ಲ ಇರು. ಅವಳು ತುಂಬಾ ಇಂಟ್ರೆಸ್ಟ್ ಇಟ್ಟು ಏನ್ ಯೂಟ್ಯೂಬ್ ಅಲ್ಲಿ ಗೋಲ್ಡನ್ ಪ್ಲೇಟ್ ಬರುತ್ತೆ, ಸಿಲ್ವರ್ ಪ್ಲೇಟ್ ಬರುತ್ತೆ, ಡೈಮಂಡ್ ಪ್ಲೇಟ್ ಬರುತ್ತೆ. ನೀನು ಅದಕ್ಕೆ ಅಲ್ವಾ ಮಾಡ್ತಿರೋದು ಅಂತೆಲ್ಲ ಕೇಳ್ತಾಳೆ.
ಚೇತಿ, ದಿವ್ಯಾಶ್ರೀ, ಶ್ರುತಿ, ನಿಮ್ಮೂರವ್ರು ದಿವ್ಯಾಶ್ರೀ. ದಿವ್ಯಾಶ್ರೀ ಓಕೆ. ಟೆಡಿ ಬ್ಯಾರ್. ಗುಂಡ ಟೆಡಿ ಬ್ಯಾರ್ ತಗೋ. ಮೊಲ. ಇದು ಮೊಲ, ಕ್ಯಾಂಗ್ರೋ. ಯಾರು ಕೊಟ್ಟರು? ಇವಳು ಯಾರು ಅಂತಾನೆ ಓದ್ಲಿಲ್ಲ, ಹಂಗಂಗೆ ಓಪನ್ ಮಾಡ್ತಾಳೆ. ಹೋಗ್ಬೇಕು ಜೀವಿತಾ, ಓದಿ ತೆಗಿಬೇಕು. ಅಲ್ಲಿ ಒಂದ್ ಕಡೆ ನೀನ್ ಸರಿಯಾಗಿ ಕೂತ್ಕೊ, ನಾನು ಕೊಡ್ತೀನಿ ಸುಮ್ನೆ. ಒಂದ್ ಕಡೆ ಓಪನ್ ಮಾಡಿ ಕೊಡ್ತಿಲ್ವಾ ನೀನ್? ನಾವೇನಾರು ಓಪನ್ ಮಾಡ್ತೀವಿ. ಇದ್ ಮೇ ಬಿ ಗಿರ್ಜಾ ಮೇಡಮ್ ಇರ್ಬೇಕಣ. ಮೇಡಮ್ ಗಿರ್ಜಾ ಮೇಡಮ್. ಇಲ್ಲಿ ನೋಡಲೇ, ಇದು ಕಾಂಗ್ರೋ ಬಂದಿದೆ. ಇವನು ಗಿಫ್ಟ್ ನೋಡಲ್ಲ ನಮ್ ಪಾಪು. ಆಟ ವಿನಯ್ ಕೆನ್ರ. ಜೀವಿತ ಬೇಕಾಗಿರೋದು ಇದನ್ನೇ ನಿಮಗೆ ಗುಂಡ, ಒಂದು ನಾಯಿ, ಒಂದು ಬೆಕ್ಕು, ಇನ್ನೊಂದು ಆನೆ ಬಂದಿದೆ. ಆನೆ ನಮಗೂ ಇಷ್ಟ ಐತರ. ಒಳ್ಳೆದಕ್ಕೆ ಹಾಕಿದ್ಯಾ ಬಿಡ ಜೀವಿತ ನಿಮ್ಮ ರೆಡಿ ನೋಡೋದು. ಆಯ್ತಾ ಮಲ್ಕೊಂಡ್ಬಿಡು. ಅವಳು ಕೊಟ್ರೆ ಏನ್ ಮಾಡ್ತಾಳೆ ಗೊತ್ತಾ, ನಮ್ಮನೆಗ್ ಒಂದ್ ದೊಡ್ಡದ್ ತಂದಿದ್ಲು, ನೀರ್ ಅಜ್ಜಿ ಸೋಪ್ ಹಾಕಿ ಬಟ್ಟೆ ಕೊಟ್ರೆ ಇಬ್ರು ಬಟ್ಟೆ ಕೊಟ್ಟಿದ್ದಾರೆ. ದೀಪಕ್ ಕುಮಾರ್. ದೊಡ್ಡವಿದೆ. ಆಗತ್ತೆ, ಇವಾಗ ಆಗತ್ತೆ ಕರೆಕ್ಟ್ ಆಗಿ ಅವನಿಗೆ. ಚಡ್ಡಿ ಎಲ್ಲ ದೊಡ್ಡದಿದೆ. ಇಪ್ಪ ಬಾಕ್ಸ್ ಎಲ್ಲ ಬಿಸಾಕ್ಬಿಡೋಣ. ಇಲ್ಲ, ಅವನ್ಗೆ ಇವಾಗ ಕರೆಕ್ಟ್ ಆಗಿ ಆಗತ್ತೆ ಇವು. ಗುಡ್ ಬಾಯ್. ನಮ್ಮ ಇನ್ನೊಂದು ವರ್ಷದ 1.5 ವರ್ಷ ಆತವ್ ನೋಡು. ಅವಾಗ ಕೊಟ್ರೆ ಆಟ ಆಡ್ತಾನೆ, ಇಲ್ಲ ಎತ್ತಿ ಹಾಕ್ಬಿಡ್ತಾನೆ, ಎಲ್ಲ ಎತ್ತಿಕ್ಕಂತ. ಅದೇ ಇಬ್ರು ಒಟ್ಟಿಗೆ ಹೋಗ್ತಾನೆ ರಂಗವ್ರೆ. JN ಅಭಿಷೇಕ್ ಕುಮಾರ್, ನಿಮ್ಮವರು SSC. ಗಿರಿ ಅಲ್ಲೆಲ್ಲ ಹಾಲಿನ ಬಾಟ್ಲಿ ಐತ್ ಕೊಡಿ. ಇಲ್ಲ ಇತ್ತು, ಆನ್ ಆಗಿದೆ ಅಲ್ಲ ಕ್ಯಾಮ್ರಾ. ತಗೋ. ಇದು ಚೇತನ್ ಅವ್ರ DM ಡ್ರೆಸ್ ಕೊಟ್ಟಿದ್ದಾರೆ ಇಬ್ರು. ಆಮೇಲೆ ಅಷ್ಟೇ ನಮ್ಗೆ ಇದ್ ಗಿಫ್ಟ್. ಅಲ್ಲೇ ಹಿಂದೆ ಇದಾವ ಕೊಡ. ಇದೊಂದ್ ಡ್ರೆಸ್. ಇದು ಯಾರಪ್ಪ ಇದು? ಅದು ಮೂಡೀಸ್ ಅಂತಂದ್ರೆ ಪಕ್ಕ ಇವರು ಯಾರು, ಅದು ನಮ್ ಸ್ಟಾಕ್ ಜೊತೆಗೆ ಕೊಟ್ಟಿರೋದು. ಆಮೇಲೆ ಐನೋರ್ ಒಂದ್ ಜೊತೆ ಕೊಟ್ರಲ್ಲ, ಅದ್ ನಂಗೆ ತನ್ನಲ್ಲ. ಒಳಗಿಟ್ಟ, ಒಳಗೆ ಎತ್ತಿಟ್ಟ. ಇದು ಪಕ್ಕ ಇವ್ರೆ ತಂದಿರೋದು. ನಮ್ ಮೂಡೀಸ್ ಅಂತಂದ್ರೆ ನಮ್ ಸ್ಟಾಕ್. ಯಾಕಂದ್ರೆ ಎಲ್ಲ 3 ಜನ ಅಲ್ಲೇ ಹೋಗ್ತಂದಾರ. ಯಾರು 3 ಜನ? ಇದೆರಡು ಆಲ್ಮೋಸ್ಟ್ ಸೇಮ್ ಕಲರ್ ಅಷ್ಟೇ, ಬಟ್ ಡಿಸೈನ್ ಒಂಚೂರು ಚೇಂಜ್ ಐತೆ. ನಮ್ ಜೀವಮಾನದಲ್ಲೇ ನಮ್ಗೆ ಯಾವಾಗ ಕೊಡ್ಲಿಲ್ಲ. ನಾನು ಇನ್ನು ಕೊಟ್ಟಿದ್ದೀನಿ ಬೇರೆಯವ್ರಿಗೆ. ಗೋಲ್ಡ್ ಹೆಂಗ ನಮ್ ಪಾಪ ಬಂತ. ಇದು ಇವ್ರ ತಂಗಿ. ಆನ್ ಮಾಡಿ. ಅದು ಏನ್ ನಾನೆಲ್ಲ ಐತಿ ಅವಾಗ ಓದ್ತಾನೆ. ಬೆಳ್ಳಿ ಎಲ್ಲ ನೋಡ್ರೆ ಕಾಲ್ಗೆ ಕೊಟ್ಟ. ಇದು ಚೇತನ್ ಅವ್ರ ಸಿಸ್ಟರ್ ಕೊಟ್ಟಿರೋದು. ಅವ್ನ ಇದೆ ಅಲ್ವೇನಾ? ಚೇತನ್ ಅವ್ರ ಸಿಸ್ಟರ್. ಹಾಕ್ಬೋದಲ್ಲ ಅವನಿಗೆ? ಆಗುತ್ತಲ್ಲ. ಆಮೇಲೆ ಇದು ಚೇತನ್ ಅವ್ರ ಫ್ರೆಂಡ್ ಕೊಟ್ಟಿರೋದು. ಡಾಲರ್ ಕೊಟ್ಟಿದ್ದಾರೆ ಆಂಜನೇಯಂದು ಚೇತಿ. ಜಯಲಕ್ಷ್ಮಿ. ಇವರು ಇದ್ ನಮ್ಮ ಮಾನಸ. ಇದ್ ನನ್ ಫ್ರೆಂಡ್. ದುಡ್ಡು ಕೊಟ್ಲಿ, ಇದನ್ನು ಕೊಟ್ಟೋಳು ಯಾಕೆ?
ಹಾಯ್, ನಾನು ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ. ಆಮೇಲೆ ಲಾಸ್ಟಲ್ಲಿ ತಿರ್ಗಾ ಮಾತಾಡಿದ್ದೀನಿ. ಏನಂದರೆ ಇಲ್ಲಿ ನಾವು ಆ್ಯಕ್ಚುಲಿ ಮನೆಗೆ ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಂದ್ಸತಿ ಸೆಟ್ ಮಾಡಿ ಆಮೇಲೆ ಗಿಫ್ಟ್ ಓಪನ್ ಮಾಡೋಕೆ ಕೂತಿದ್ದು. ಅದು ನಾನು ಆ್ಯಕ್ಚುಲಿ ಅವತ್ತು ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ, ಯಾಕೆಂದರೆ ಸಿಕ್ಕಾಬಡೆ ಸುಸ್ತಾಗಿತ್ತು. ಬಟ್ ಇವಳು ನಮ್ಮ ಮಾವನ ಮೊಮ್ಮಗಳಿದ್ದಾಳಲ್ಲ, ಅವಳಂತೂ ಅವಳು ನಾವು ತೆಗ್ದಿಲ್ಲ ಅಂದರೆ ನಾನೇ ಓಪನ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ಲು. ಅದಕ್ಕೆ ಸರಿ ಅಂದ್ಬಿಟ್ಟು ಓಪನ್ ಮಾಡಿದೆ ನಾನು, ಯಾಕೆಂದರೆ ವೀಡಿಯೋ ಮಾಡಬೇಕಂತ ಅಂದ್ಬಿಟ್ಟು ಓಪನ್ ಮಾಡಬೇಡ ಅಂತ ಹೇಳ್ತಿದ್ದೆ, ಇಲ್ಲಾಂದ್ರೆ ಅವಳು ಓಪನ್ ಮಾಡಿಬಿಡ್ತಿದ್ಲು. ಇಲ್ಲಿ ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದಾಳೆ ಮತ್ತು ದುಡ್ಡು ಕೊಟ್ಟಿದ್ದಾಳೆ. ನಾನು ಆ್ಯಕ್ಚುಲಿ ಯಾಕೆ ಎರಡೆರಡು ಕೊಟ್ಟಿದ್ದಾಳೆ ಇವಳು ಅಂತ ಇದು ಮಾಡ್ತಿದ್ದೆ. ಏನಕ್ಕಂದರೆ ನಾನು ಅವಳ ಮದುವೆಗೆ ಕುಂಕುಮದ ಬಟ್ಲು ಕೊಟ್ಟಿದ್ದೆ, ಬೆಳ್ಳಿದು. ಅವಳು ಆ್ಯಕ್ಚುಲಿ ನನ್ನ ಮದುವೆಗೂ ದೀಪ ಕೊಟ್ಟಿದ್ಲು, ಬಟ್ ಇವಾಗಲೂ ಇಷ್ಟೊಂದು ಕೊಟ್ಟಿದ್ದಾಳಲ್ಲ ಅಂತ ನನಗೆ. ಆಮೇಲೆ ನಮ್ಮ ಫ್ಯಾಮಿಲಿಗೆ ಬೇಕಾಗಿರೋರು ರಿಂಗ್ ಕೊಟ್ಟಿದ್ರು. ರಿಂಗು ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ಪಾಪಗೆ ನಾನು ಗೋಲ್ಡ್ ಅಂತ ಆ್ಯಸ್ ಅ ಪೇರೆಂಟಾಗಿ ನಾನೇನು ಕೊಡಿಸಿರ್ಲಿಲ್ಲ ನಾಮಕರಣಕ್ಕೆ, ಬಿಕಾಸ್ ನಂದೊಂದು ತಲೆಯಲ್ಲಿತ್ತು ಸುಮ್ಮನೆ ಇವಾಗ ಕೊಡ್ಸೋದೆಲ್ಲ ವೇಸ್ಟ್ ಆಗುತ್ತೆ, ಇವನ್ ನಾವು ಅದಕ್ಕೆ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜು ಎಲ್ಲ ಕೊಟ್ಬಿಟ್ಟು ತೊಗೊಂಡು ಬರಬೇಕು, ಆಮೇಲೆ ಅವ್ನು ದೊಡ್ಡನಾದ್ರೆ ಹಾಕೊಳ್ಳೋಕ್ಕೂ ಬರಲ್ಲ, ಏನಿಲ್ಲ, ನನಗೆ ಬೇಡವೇ ಬೇಡ ಅಂತ ಹೇಳಿದೆ. ನಾನು ಅಮ್ಮಂಗೂ ಹೇಳಿದೆ ರಿಂಗೆಲ್ಲ ಕೊಡಿಸ್ಬೇಡ, ಅದಾಗಲ್ಲ ಅವ್ನಿಗೆ ಅಂತ. ಸೊ ಆಮೇಲೆ ನೋಡಿದ್ರೆ ಗಿಫ್ಟಾಗಿ ಒಂದು ರಿಂಗ್ ಬಂದಿದೆ ಮತ್ತು ಒಂದು ಚೈನ್ ಬಂದಿದೆ. ಅದು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನೇ ಅದು ಓಪನ್ ಮಾಡಿದಾಗ ಶಾಕ್ ಆದೆ, ಇದೇನು ಚೈನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ನೀವು ನೋಡ್ಬೋದು ನಾನು ಚೈನ್ ತೆಗೆದಾಗ ಎಷ್ಟು ಶಾಕ್ ಆಗಿ ಅದನ್ನ ಓಪನ್ ಮಾಡಿದೆ ಅಂತ. ಆವಾಗಲೇ ಅದೆಲ್ಲ ಆಯಿತು. ಆಮೇಲೆ ನಾನು ಇದು ಏನು ಮನಿ ಬಂದಿತ್ತಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ನಾನೇನು ಬರ್ಕೊಳಕ್ಕೆ ಹೋಗಲ್ಲ, ನನ್ನ ಮದುವೆಲೂ ಅಷ್ಟೇ ಯಾರ್ಯಾರು ಏನು ಕೊಟ್ಟಿದ್ದಾರೆ ಅಂತ ನಾನು ಬರ್ಕೊಂಡಿಲ್ಲ, ಇವಾಗಲೂ ನಾನು ಬರ್ಕೊಂಡಿಲ್ಲ. ಏನಕ್ಕಂದರೆ ಯಾರು ಎಷ್ಟನ್ನು ಹಾಕಲಿ, ನನಗೆ ಯಾರಾದರೂ ಕರೆದ್ರೆ ನನಗೆ ಆ ಟೈಮಲ್ಲಿ ನನಗೆ ನನ್ನ ಕೈಲಿ ಎಷ್ಟಿರುತ್ತೆ ಮತ್ತು ನನಗೆ ಯಾವ ಥರ ಮನ್ಸು ಬರುತ್ತೋ ಆ ಥರ ಹಾಕ್ಕೊಳ್ತಾ ಹೋಗ್ತೀನಿ. ಯೂಶ್ವಲಿ ನಾನು ಇವಾಗ ನನಗೆ ತುಂಬ ಹತ್ರದವರಾದರೆ 500,000 ಆ ಥರ ಡಿಪೆಂಡು. ಸೊ ನಾನೇನು ಬರ್ಕೊಳಕ್ಕೆ ಹೋಗಲ್ಲ, ಯಾರು ಎಷ್ಟನ್ನು ಕೊಡಲಿ ಬಿಡು. ನಾವು ಆ್ಯಕ್ಚುಲಿ ಇಲ್ಲಿ ಅಮೌಂಟ್ಗಿಂತ ಏನಂದರೆ ನಾವು ಕರೆದಿರೋದಕ್ಕೆ ಅವ್ರು ಬಂದಿರ್ತಾರೆ. ಸೊ ನಾವು ಕರೆದಿಲ್ಲ ಅಂದರೆ ಯಾರೂ ಬರಲ್ಲ. ಆಮೇಲೆ ಅವ್ರು ಇಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ನೋಡಬೇಕಾದ್ರೆ ನಾನು ಚೇತನ್ಗೆ ಹೇಳ್ತಿದ್ದೆ ಇವ್ರು ಇಷ್ಟಿದ್ದಾರೆ ಅಂತ, ಯಾಕೆಂದರೆ ಅವ್ರಿಗೂ ಗೊತ್ತಿರಬೇಕಲ್ವ ಯಾರ್ಯಾರು ಎಷ್ಟಿಷ್ಟು ಕೊಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ನಾನು ಮದುವೆಲೂ ಬರ್ಕೊಂಡಿಲ್ಲ, ಇವಾಗಲೂ ಬರ್ಕೊಂಡಿಲ್ಲ, ನಾನು ಅದನ್ನ ಫಾಲೋನು ಮಾಡೋದಿಲ್ಲ. ಅದಕ್ಕೆ ನಾನು ಸುಮ್ಮನೆ ಜಸ್ಟ್ ಓದಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಇಡ್ತಾ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಅಮ್ಮಂಗೆ ಹೇಳ್ತಿದ್ದೆ, ಏನಕ್ಕಂದ್ರೆ ಅವರು ನನ್ನನ್ನು ಕರೆಯಲ್ಲ ಅಲ್ವಾ, ಅಮ್ಮನ ಸೈಡಲ್ಲಿರೋರು, ಅವ್ರ ಅಮ್ಮನ ಕರೆದಿರೋರು ಅವ್ರು ಹೋಗ್ತಾರಲ್ವ, ಅದಕ್ಕೆ ಅವ್ರಿಗೆ ಹೇಳ್ತಿದ್ದೆ ನೋಡಿ ಇಷ್ಟು ಇಟ್ಟಿದ್ದಾರೆ, ನೀವು ಕಮ್ಮಿ ಇಡಬೇಡಿ ಅಂತ ನಾನು ಹೇಳ್ತಾ ಇದ್ದೆ ಒಂದು ಮಾತು ಅವ್ರಿಗೆ. ಸುಮ್ಮನೆ ನಾವು ಕಮ್ಮಿ ಇಟ್ಟರೆ ಚೆನ್ನಾಗಿ ಅನ್ಸಲ್ಲ, ಏನಕ್ಕಂದರೆ ಇವಾಗ ಅವ್ರು ಅಷ್ಟು ಇಟ್ಟಿರ್ತಾರೆ, ನಾವು ಇಷ್ಟು ಆದರೆ ಇದೊಂದು ಫಾರ್ಮ್ಯಾಲಿಟಿ ಏನಲ್ಲ, ಬಟ್ ಸ್ಟಿಲ್ ಅವ್ರು ಇಟ್ಟಿರೋದಕ್ಕಿಂತ ನಾವು ಜಾಸ್ತಿ ಇಡಬೇಕು, ಅದನ್ನ ಬಿಟ್ಟು ಕಮ್ಮಿ ಅಂತೂ ಇಡಬಾರ್ದು, ಏನಕ್ಕಂದರೆ ಮರ್ಯಾದೆ ಹೋಗುತ್ತೆ ಅಂತ ನಾನು ಫಾಲೋ ಮಾಡ್ತೀನಿ. ಎಲ್ಲ ಆಯಿತು. ಎಲ್ಲ ಆದಮೇಲೆ ನಮ್ಮ ಅಣ್ಣಂಗೆ ಫೋನ್ ಕೊಟ್ಟಿದ್ವಿ, ಯಾರಾದರೂ ಕಾಲ್ ಮಾಡಿದ್ರೆ ಅಡ್ರೆಸ್ ಹೇಳು ಅಂತ. ಏನಕ್ಕಂದರೆ ನಮ್ಮ ಅಮ್ಮನ ಫೋನಿಂದನೇ ಫೋನ್ ಮಾಡಿ ನಮ್ಮ ಅಪ್ಪನ ಸೈಡ್ ಅವ್ರಿಗೆ ಅಮ್ಮನ ಸೈಡ್ ಅವ್ರಿಗೆಲ್ಲ ಹೇಳಿದ್ದು. ಇವನೇನು ಮಾಡಿದ್ದಾನೆ ಅಂದರೆ ಫೋನು ಎಷ್ಟೊಂದು ಅದು ರಿಂಗ್ ಆಗಿರೋದು ಇವನಿಗೆ ಕೇಳಿಸಿಲ್ವಂತೆ, ಎತ್ತೇ ಇಲ್ಲ. ಅವ್ರು ಬಂದು ಎಷ್ಟು ಸತಿ ಫೋನ್ ಮಾಡಿದ್ದಾರೆ ಎಷ್ಟೊಂದು ಜನ. ಆಮೇಲೆ ತಿರ್ಗಾ ನಮ್ಮ ಚಿಕ್ಕಪ್ಪ ಹತ್ರ ಫೋನ್ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿದ್ದಾರೆ. ಹೆಂಗೆಂಗೋ ನನ್ನ ಫೋನು ನಮ್ಮ ಮಾಮ ಕೈಲಿ ಕೊಟ್ಟೆ, ಅಡ್ರೆಸ್ ಹೇಳಿದಕ್ಕೆ ಅವ್ರು ಬಂದಿದ್ದಾರೆ. ಆಮೇಲೆ ಇನ್ನೂ ಒಬ್ಬರಕ್ಕ ಎಷ್ಟು ಸತಿ ಫೋನ್ ಮಾಡಿದ್ದಾರೆ ಅವ್ರು, ಒಂದು 2:30ಗೆ. ಆವಾಗ ಇವ್ನು ಏನು ಮಾಡಿದ್ದಾನೆ, ನಾವು ಅಮ್ಮನ ಫೋನ್ ತೊಗೊಂಡೋಗ್ಬಿಟ್ಟು ಕಾರಲ್ಲಿ ಇಟ್ಬಿಟ್ಟಿದ್ದಾನೆ. ಸೊ ಅವ್ನು ಎತ್ತೇ ಇಲ್ಲ. ಅವ್ರು ಎಷ್ಟು ಸತಿ ಫೋನ್ ಮಾಡಿದ್ದಾರೆ ಅಂದರೆ ಒಂದು 10 ಸತಿ ಫೋನ್ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ನಮ್ಮಮ್ಮ ಸರಿಯಾಗಿ ಅವ್ನಿಗೆ ಬೈತಾ ಇದ್ರು, ನೀನು ಯಾವಾಗಲೂ ಹಿಂಗೆ ಮಾಡ್ತೀಯ ಹಂಗೆ ಹಿಂಗೆ ಅಂತ. ನಾನು ಒಂದಷ್ಟು ಬೈದೆ, ಏನು ಮಾಡೋದು ಅಂತ. ಆಮೇಲೆ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಆಮೇಲೆ ಹೇಳಿದ್ರು, ಇಲ್ಲ ನಾನು ಕುಣಿಗಲ್ಲಿಗೆ, ಅವ್ರು ಎಲ್ಲೋ ಬೆಂಗಳೂರಿಗೆ ಹೋಗಿದ್ರಂತೆ, ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಕಂತ ಇದ್ರಂತೆ. ಅವ್ರು ಕುಣಿಗಲ್ಲಿಗೆ ಬಂದು ನಮಗೆ ಫೋನ್ ಮಾಡಿದ್ದಾರೆ. ನೋಡಿದ್ರೆ ನಾವು ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ಅವ್ರು ತಿರ್ಗಾ ಊರಿಗೆ ಹೋದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಅಕ್ಕ ಬಿಡಿ ಹೋಗ್ಲಿ, ನಾನು ನಾಳೆ ಬರ್ತೀನಿ, ನೀವು ಫೋನ್ ಎತ್ತಲಿಲ್ವಲ್ಲ ಅಂತ. ಈ ಥರ ಆಗುತ್ತೆ, ಏನು ಮಾಡೋದು ಫಂಕ್ಷನಲ್ಲಿ. ಇನ್ನು ಮಣ್ಣ ಮಾಡೋದಕ್ಕೆ ಕೆಲವೊಂದ್ಸತಿ ನಾವು ಆನ್ಸರ್ ಮಾಡೋ ಥರ ಆಗ್ಬಿಡುತ್ತೆ. ಇವನು ಏನು ಮಾಡೋಕ್ಕಾಗಲ್ಲ. ಇವನ್ಗೂ ತುಂಬ ಕೆಲಸ ಹೇಳ್ತಿದ್ವಿ, ಅಲ್ಲಿ ಮೇಲೆ ಊಟದ ಹತ್ರ ಹೋಗಿ ನೋಡು, ಅಲ್ಲಿ ಹೋಗಿ ನೋಡು, ಇಲ್ಲಿ ಹೋಗಿ ನೋಡು ಅಂತ. ಅವನು ಒಬ್ಬನೇ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಕೆಲಸ ಅವನಿಗೆ ಹೇಳೋದ್ರಿಂದ ಏನೋ ಆಯಿತು. ಆಮೇಲೆ ಯಾರು ಅವತ್ತು ನಾಮಕರಣ ದಿನ ಬರೋಕ್ಕಾಗಿಲ್ಲ, ಅವರೆಲ್ಲ ಬೇರೆ ಫಂಕ್ಷನ್ಗೆ ಹೋಗಿದ್ರು ಅಂದ್ಬಿಟ್ಟು ಬರೋಕ್ಕಾಗಿಲ್ವಲ್ಲ. ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಡೇಸ್ ಆದ್ಮೇಲೂ ಬರ್ತಾನೇ ಇದ್ರು ಕಂಟಿನ್ಯೂಸ್ ಆಗಿ. ನನ್ನ ಫಂಕ್ಷನ್ ಆಗಿ ಒಂದು 2-3 ಡೇಸ್ ಕೂಡ ಇವರು ಬರ್ತಾನೆ ಇದ್ರು. ಆಮೇಲೆ ಎಲ್ಲ ಟೋಟಲ್ ಅಮೌಂಟ್ ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಮುಂದೆ ಮಾತಾಡಿದ್ದೀನಿ, 27,000 ಅಂತ ಹೇಳಿದ್ದೀನಿ. ಏನಕ್ಕಂದ್ರೆ ಆ ದಿನಕ್ಕೆ ಅವತ್ತು ಎಷ್ಟು ಬಂದಿತ್ತೋ ಅದೇ ಹೇಳಿದ್ದೆ. ಆಮೇಲೆ ತಿರ್ಗಾ ಒಂದು 2-3 ದಿನನೂ ಬರ್ತಾ ಇದ್ರಲ್ಲ, ಅದೆಲ್ಲ ಟೋಟಲ್ ಕೌಂಟ್ ಆಗಿ ಎಷ್ಟಾಯ್ತಂದ್ರೆ ಟೋಟಲ್ ಆಗಿ ಈ ಥರ ಮೂವಿ ಬಂದಿರೋದು 35,000
60,000. ಆಮೇಲೆ ಚೇತನ್ ಅವ್ರ ಅಪ್ಪ ಅಮ್ಮ 50,000 ಕೊಟ್ಟಿದ್ರು. ಸೊ ಟೋಟಲ್ 85,000 ಏನೋ ಆಯ್ತು. ಫೋಟೋ ಏನು ಕೊಟ್ಟಿದಾರಲ್ಲ ಇದು ಆಕ್ಚುಲಿ ನೇಮ್ ರಿವೀಲ್ ಮಾಡಿದ್ವಲ್ಲ ಅದೇ ಫೋಟೋ ಇದು. ಅವ ಅಣ್ಣ ನಮಗೆ ಕೊಟ್ಟರು. ಇದನ್ನ ನಮ್ಮ ಚೇತಿ ಅದು ನವಿಲ್ ಥರದ್ದು ಏನಿತ್ತಲ್ಲ ಅದು ತೆಗೆದ್ಬಿಟ್ಟು ಬರೀ ಇದು ಮಾತ್ರ ಅಲ್ಲಿ ಹಾಕಿದ್ರು. ಅದೆಲ್ಲ ಆದ್ಮೇಲೆ ಅದೇ ನಮ್ಮ ಮಾವನ ಮಗಳನ್ನ ಮತ್ತೆ ನಮ್ಮ ಮಾವನ ಮೊಮ್ಮಗಳನ್ನ ಇಬ್ರು ಅಲ್ಲಿ ಊರಿಗೆ ಬಿಡಕ್ಕೆ ಹೋಗಿದ್ವಿ. ಅವಳಿಗೆ ನಾಳೆ ಸ್ಕೂಲ್ ಇತ್ತು. ಅವಳು ನಮ್ಮ ಮನೇಲಿ ಇದ್ದಿದ್ದು ಬರೀ ಗಿಫ್ಟ್ ಓಪನ್ ಮಾಡೋವರೆಗೂ ನಾನು ಹೋಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ಸರಿ ಅಂತ ಇರಿಸ್ಕೊಂಡಿದ್ದೆ. ಇಲ್ಲೇ ಓಪನ್ ಮಾಡಿದ್ಮೇಲೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಅಲ್ಲೇ ನಾನು ಊಟ ಮಾಡಿದೆ. ನನ್ನ ಮಗಂಗೆ ಒಂದು ಕೊಳ್ಚೈನ್ ಬಂದಿದೆ ಇದು. ಆಮೇಲೆ ಇಲ್ಲಿ ಒಂದು ಉಂಗುರ ಬಂದಿದೆ. ಆಮೇಲೆ ಒಂದು 27,000 ದುಡ್ಡು ಬಂದಿದೆ. ಇನ್ನು ಎಷ್ಟೊಂದು ಜನ ಬಂದೇ ಇಲ್ಲ. ನಾವು ಕರೆದಿರೋ ಅಷ್ಟು ಜನದಲ್ಲಿ ಅರ್ಧಕ್ಕರ್ಧ ಜನ ಬಂದೇ ಇಲ್ಲ. ಎಲ್ಲ ಒಂದು 3-4 ಫಂಕ್ಷನ್ ಅಂತ. ಆಮೇಲೆ ಈ ಗೆಜ್ಜೆ ಆವಾಗಲೇ ತೋರಿಸ್ದೆ. ಆಮೇಲೆ ಅಲ್ಲ ಇನ್ನೊಂದು ಬೆಳ್ಳಿದು ಗಣೇಶ್ ಅಲ್ಲ ಆಂಜನೇಯನ ಡಾಲರ್ ಬಂದಿದೆ. ಅದೇ ಅನ್ಕೊಂಡೆ, ನೋಡಬೇಕು. ಇದೊಂದು ಆಂಜನೇಯನ ಡಾಲರ್ ಬಂದಿದೆ. ಆಮೇಲೆ ಚೇತೂರ್ ಮನೆ ಕಡೆಯಿಂದ ಒಂದು 50,000 ಕೊಟ್ಟಿದ್ದಾರೆ. ಏನಾದರೂ ಕೊಡಿಸಿ ಅಂತ. ಅದು ತೋರಿಸ್ದೆ ಆವಾಗಲೇ. ಆಮೇಲೆ ನಮ್ಮನೆಯಿಂದ ಒಂದು ಕೊಳ್ಚೈನ್ ಮಾಡಿಸ್ಕೊಟ್ಟಿದ್ದಾರೆ. ಇಷ್ಟು ನಮ್ಮ ಪಾಪುಗೆ ಬಂದಿದೆ ಇವತ್ತಿಗೆ. ಆಯಿತು, ಇನ್ನು ಮುಂದೆ ಯಾವ ಫಂಕ್ಷನ್ನು ಗೊತ್ತಿಲ್ಲ. ಮೇ ಬಿ ಇನ್ಯಾವುದು ಇರಲ್ಲ ಅನ್ಕೋತೀನಿ. ಇನ್ನು ಅವ್ನ ಮದುವೆವರೆಗೂ ಯಾವುದೂ ಇಲ್ಲ ಅನ್ಕೋತೀನಿ. ಈ ಥರ ದೊಡ್ಡ ಫಂಕ್ಷನ್ ಕಾಲಣ್ಗೆ ಕೈಗೆ ಹಾಕಿರೋವು. ಆಮೇಲೆ ಇನ್ನೂ ಗಿಫ್ಟ್ ಇದೆ. ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ. ಇನ್ನೂ ತೋರ್ಸೋವು ಇದ್ದಾವೆ. ನಮ್ಮ ಪಾಪು ಹಿಂಗೆ ಸೊಂಟದ್ದು ನಮ್ಮ ದೊಡ್ಡ ಮಾಮನ ವೈಫ್ ಕೊಟ್ಟಿದ್ದಾರೆ.